ಮನಸೋತು ನಿಂತ ಹಸಿರೂರ ಗಿರಿಬಾಲೆ ಹೆಣ್ಣು ನೀ, ಕಣ್ಣು ನೀ, ಬಾಳ ಬಣ್ಣ ನೀ, ನಡುರಾತ್ರಿಯಲ್ಲಿ ಜಲರಾಶಿ ಮೇಲೆ ಗುರಿತೋರು ಏಕಾಂತ ತಾರೆ ನೀ. ನ್ಯೂಸ್ ಕರ್ನಾಟಕದ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗಣೇಶ್. ಇವತ್ತು ನಮ್ಮ ಊರಿನ ಒಂದು ಕಳಸ ಭಾಗದಲ್ಲಿ ನೆಲ್ಲಿಕೆರೆ ಗ್ರಾಮದಲ್ಲಿ ದುಗ್ಗಪ್ಪನ ಕಟ್ಟೆ ಅಂತ ಒಂದು ಪ್ರವಾಸಿ ಒಂದು ತಾಣ ತರ ಮಾಡ್ಕೊಂಡಿದ್ದಾರೆ. ಆ ಭಾಗಕ್ಕೆ ಇವತ್ತು ಬಂದಿದ್ದೀವಿ. ಕಳೆದ ವರ್ಷ ಕೂಡ ನಾನೊಂದು ವರದಿ ಕೂಡ ಈ ಭಾಗದ ಮಾಡಿದ್ದೆ. ಇವತ್ತು ಬಂದಿದ್ದೀನಿ. ಕೆಲವೊಂದು ಅರಣ್ಯ ಅಧಿಕಾರಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲೊಂದು ಮಕ್ಕಳಿಗೆ ಆಟ ಆಡುವಂತ ಒಂದು ವ್ಯವಸ್ಥೆ ಕೂಡ ಇದೆ. ಮತ್ತೆ ಇಲ್ಲಿ ವಾಕಿಂಗ್ ಮಾಡೋ ಸಂದರ್ಭದಲ್ಲೂ ಕೂಡ ವಿಶ್ರಾಂತಿ ತೆಗಿಲಿಕ್ಕೆ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲೀಗ ಅತಿ ಶೀಘ್ರದಲ್ಲಿ ಕೂಡ ಒಂದು ಸ್ವಚ್ಛತೆ ಕಾರ್ಯಕ್ರಮ ಕೂಡ ಮಾಡಿಕೊಂಡು, ಮತ್ತೆ ಮೇಲ್ಭಾಗದಲ್ಲಿ ನನ್ನ ಎಡಭಾಗದಲ್ಲಿ ಏನಿದೆ ಅದೊಂದು ಗೆಸ್ಟ್ ಹೌಸ್ ತರ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲ್ಭಾಗದಲ್ಲಿ ಮಕ್ಕಳಿಗೆ ಅಂದ್ರೆ ಆಟ ಆಡುವಂತ ಒಂದು ವಾಕಿಂಗ್ ಬರೋ ಸಂದರ್ಭದಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಆಟ ಆಡುವಂತ ವ್ಯವಸ್ಥೆ ಕೂಡ ಅಲ್ಲಿ ಮೇಲ್ಭಾಗದಲ್ಲಿದೆ. ಮತ್ತೆ ಜಿಮ್ ಅಂದ್ರೆ ಓಪನ್ ಜಿಮ್ಮಿಂಗ್ ಏನಿದೆ ಅದನ್ನು ಕೂಡ ಒಂದು ಮಾಡ್ಕೊಂಡಿದ್ದಾರೆ. ಮತ್ತೆ ಇಲ್ಲಿಗೆ ಕೆಲವೊಂದು ದಿನಗಳಲ್ಲಿ ಒಂದು ಇಂಟರ್ಲಾಕ್ ಹಾಕೋ ಒಂದು ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಈ ಮೇಲ್ಭಾಗದಲ್ಲಿ ಒಂದು ಕಳಸ ಮತ್ತೆ ಕುದುರೆಮುಖ, ಹೊರನಾಡು, ಆನೆಗುಡ್ಡ ಪ್ರತಿಯೊಂದು ನಮ್ಮ ಕಳಸ ಸುತ್ತಮುತ್ತ ಏನು ಒಂದು ಪ್ರವಾಸಿ ತಾಣಗಳನ್ನು ನೋಡ್ಬೋದು. ಅದೊಂದು ವ್ಯೂ ಪಾಯಿಂಟ್ ಚೆನ್ನಾಗಿದೆ. ಅದನ್ನು ನಿಮಗೆ ಅಲ್ಲಿಗೆ ಹೋಗಿ ನಿಮಗೂ ಆ ಒಂದು ಪ್ರವಾಸಿ ಯಾವ ತರ ಒಂದು ಕಣ್ಣಿಗೆ ಕಾಣುವಂತ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಅದನ್ನೆಲ್ಲ ನಿಮ್ಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ಏನು ನಿಮಗೆ ಮೇಲ್ಭಾಗದಲ್ಲಿ ಏನು ಮಕ್ಕಳಿಗೆ ಆಟ ಆಡುವಂತ ಯಾವ್ಯಾವ ತರದ್ ಇದೆ ಅದನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಮಕ್ಕಳು ಕೂರ್ಬೋದು, ಫ್ಯಾಮಿಲಿ ಕೂರ್ಬೋದು. ಈ ಕಡೆ ತಿರ್ಗಿಸ್ಬೋದೇನ, ನಾವೇ ತಿರ್ಗ್ಬೇಕೇನೋ ಗೊತ್ತಿಲ್ಲ. ಆರಾಮಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಆಗುತ್ತೆ. ಮಕ್ಕಳ ಜೊತೆ ಮಾತಾಡ್ಬೋದು, ಆಟ ಆಡ್ಬೋದು. ನೀವೇ ನೋಡ್ತಾ ಇದ್ದೀರಿ ನೋಡಿ. ಅದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮಕ್ಕಳಿಗೆ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಇನ್ನು ನಾವು ಇಳಿಯೋದು ಹೆಂಗೆ ಅಂತ ಗೊತ್ತಿಲ್ಲ. ಬನ್ನಿ. ಇದು ಈ ಟೇಬಲ್ ಏನ್ ಮಾಡ್ಕೊಂಡಿದ್ದಾರೆ, ಇದು ನಮ್ಗೆ ಸ್ವಲ್ಪ ವಿಶ್ರಾಂತಿ ಮಾಡ್ಕೊಂಡು ಮಾತುಕತೆ ಮಾಡ್ಲಿಕ್ಕೆ ಮತ್ತೆ ಟೀ ಕಾಫಿ ಏನಾದ್ರು ಕುಡಿಬೇಕಾದ್ರೂ ಕುಡಿಬಹುದು ಅಂತ ಒಂದು ಟೇಬಲ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದು ಎಂತದ ಗೊತ್ತಿಲ್ಲಪ್ಪ, ಇದೊಂಥರ ಚಕ್ರ ತರ ಇದೆ. ಹೋಗಿ ಇರ್ಲಿ. ಇದನ್ನು ಅಷ್ಟೇ. ಇದು ದೊಡ್ಡವರು ಕೂರ್ಬೋದು, ಮಕ್ಳು ಕೂರ್ಬೋದೇನ. ನೀರೆಲ್ಲ ಇದೆ ಮಾರ್ರೆ, ಆದ್ರೂ ತೊಂದ್ರೆ ಇಲ್ಲ ಬಿಡಿ. ನೋಡಿ ಈ ತರ ಮಾಡ್ಕೊಂಡು ಆರಾಮಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಬನ್ನಿ ಎಲ್ಲರೂ ಅಷ್ಟೇ, ಮಕ್ಕಳನ್ನು ಕರ್ಕೊಂಬಂದು ಒಳ್ಳೊಳ್ಳೆ ಇದೆ ಮಕ್ಕಳಿಗೆಲ್ಲ ಆಟ ಆಡುವಂಥದ್ದು. ನೋಡಿ ಸ್ಪ್ರಿಂಗ್ ಇಂದೊಂದು ಬಾತ್ಕೋಳಿ ತರ ಇದೆ. ಅದೇ ರೀತಿ ನಾವೆಲ್ಲ ಸಣ್ಣಲ್ಲಿರೋತ್ತಿಗೆಲ್ಲ ಈ ತರದೆಲ್ಲ ಇತ್ತು. ಅದು ಮರದ್ದಿತ್ತು, ಇದು ಕಬ್ನದ್ ಮಾಡಿದ್ದಾರೆ. ನೋಡಿ ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಆಗುತ್ತೆ. ಇದೆಲ್ಲ ಅಷ್ಟೇ, ತುಂಬಾ ಚೆನ್ನಾಗಿದೆ. ಇದು ಇಲ್ಲೊಂದು ಎರಡು ಇದೆ. ಮತ್ತೆ ಮಕ್ಕಳಿಗೆ ಜಾರೋದು ಮರದ್ದು, ಅದರಲ್ಲೆಲ್ಲ ಈ ತರ ಹೋಗಿ ಜಾರಿ ಬೀಳೋದೆಲ್ಲ ಇತ್ತು. ಬಟ್ ನಾವೀಗ ಜಾರಿದ್ರೆ ಅದೇ ರೀತಿ ಇಲ್ಲೂ ಕೂಡ ಅದೇ ತರ ಇದೆ. ಮತ್ತೆ ಉಯ್ಯಾಲೆ ಟೈಪ್ ಅಲ್ಲೂ ಕೂಡ ಇದೆ. ನೋಡಿ ಈ ತರ ಮಾಡ್ಬೋದು. ಆಮೇಲೆ ಸ್ವಲ್ಪ ಸಂಜೆ ಟೈಮಲ್ಲಿ, ಬೆಳಿಗ್ಗೆ ಹೊತ್ತಲ್ಲೆಲ್ಲ ಮಕ್ಕಳ ಜೊತೆ ಬಂದಾಗ ಸ್ವಲ್ಪ ಇದನ್ನು ಒಂದು ಒಳ್ಳೆ ಎಕ್ಸರ್ಸೈಸ್ ಆಗ್ದಂಗೆ ಆಗುತ್ತೆ. ಬನ್ನಿ ಇನ್ನೊಮ್ಮೆ ಇನ್ನೊಂದು ತೋರಿಸ್ತೀನಿ. ಮತ್ತೆ ವೇಸ್ಟೇಜ್ ಎಲ್ಲ ಅಂದ್ರೆ ಕಸಗಳನ್ನೆಲ್ಲ ಹಾಕುವಂತ ಒಂದು ವ್ಯವಸ್ಥೆ ಕೂಡ ಅರಣ್ಯ ಇಲಾಖೆಯವರೆಲ್ಲ ಮೊದಲೇ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಇಲ್ಲೊಂದು ಗೋಪುರ ತರ ಇದೆ. ಈ ಗೋಪುರದಲ್ಲಿ ಈ ದೊಡ್ಡ ಅವರು ಬಂದಾಗ, ಯಾರೇ ಆಗ್ಲಿ ಮಕ್ಕಳು ದೊಡ್ಡವರು ಬಂದಾಗಲೂ ಇಲ್ಲಿ ವಿಶ್ರಾಂತಿ ತಗೊಳ್ಳಕ್ಕೆ ಒಳ್ಳೆ ವ್ಯವಸ್ಥೆ ಇದೆ. ಆದ್ರೆ ಇನ್ನು ಅದು ಪೂರ್ಣಗೊಂಡಿಲ್ಲ ಇಲ್ಲಿಗೆ. ಬಟ್ ಅದನ್ನೆಲ್ಲ ಪೈಂಟಿಂಗ್ ಎಲ್ಲ ಮಾಡಿದ್ದಾರೆ. ಇನ್ನಷ್ಟು ಸ್ವಲ್ಪ ಕೆಲಸಗಳು ಇದಾವೆ. ಅದೇ ರೀತಿ ಇಲ್ಲಿ ಹೊಸದಾಗಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದು ಮಾತ್ರ ನಾನು ಏನು ನಿಮಗೆ ಯಾವಾಗ ಮಕ್ಕಳದು ತೋರಿಸಿದ್ದೆ ಅದೇ ತರ ಈ ಕಡೆ ಹೊಸದಾಗಿ ಈಗ ಕೆಲವೊಂದು ಅದು ಕಾಂಕ್ರೀಟ್ ಎಲ್ಲ ಹಾಕಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಅದನ್ನು ನಾನು ತೋರಿಸ್ತೀನಿ. ಇದೇನು ಅಂತ ನಮಗೂ ಗೊತ್ತಿಲ್ಲ. ಮಲ್ಕೊಂಡೆಲ್ಲ ಜಿಮ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಇದ್ರಲ್ಲೂ ಅಷ್ಟೇ
ಈ ತರ ಎಲ್ಲ ಇದ್ ಮಾಡ್ಬೋದು, 2 ಕಾಲು ಇಟ್ಕೊಂಡು ವ್ಯಾಯಾಮ ಮಾಡ್ಬೋದು. ಓಪನಿಂಗ್ ಜಿಮ್ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ 2 ಕಾಲು ಹಿಂಗ್ ಮಾಡ್ಕೊಂಡು ಚೆನ್ನಾಗಿದೆ. ಈಗ ಲೇಟೆಸ್ಟ್ ಆಗಿ ಎಲ್ಲ ಹೊಸದಾಗಿ ಬಂದಿರೋದು. ಇದನ್ನು ಅಷ್ಟೇ. ಇದು ಯಾವ ತರ ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲ ಈ ತರನ, ಈ ತರ ಇರ್ಬೇಕು. ಹೌದು ಅಲ್ಲ ಈ ತರನ, ಎಂತ ಮಾರ್ರೆ, ಹಾ ಈ ತರ ನೋಡಿ. ಈ ತರ ಎಲ್ಲ ಜಿಮ್ ಮಾಡ್ಬೋದು ಕೂತ್ಕೊಂಡು. ಚೆನ್ನಾಗಿದೆ, ಒಳ್ಳೊಳ್ಳೆ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ ಅರಣ್ಯ ಇಲಾಖೆಯಿಂದ. ಇದು ಅಷ್ಟೇ, ಇದೊಂದು ಬೇರೆ ತರ. ಈ ನೋಡಿ, ಮಕ್ಳಿಗೂ ಹೌದು ನಮಗೂ ಹೌದು, ಫಾಸ್ಟ್ ಅಲ್ಲಿ ಮಾಡ್ಬೋದು. ಯಾವ ತರ ಬೇಕಾರೆ ನೋಡಿ, ಚಂದ ಎಕ್ಸಸೈಸ್ ಆಗುತ್ತೆ. ಅದೇ ರೀತಿ ಇನ್ನು ನನ್ನ ಬಲಭಾಗದಲ್ಲಿ ಈಗ ಹೋಗ್ತೀನಿ, ಅಲ್ಲೂ ಕೆಲವೊಂದು ವ್ಯವಸ್ಥೆಗಳು ಇದ್ದಾವೆ. ಇದನ್ನು ಅಷ್ಟೇ, 2 ಕಾಲು ಹಿಡ್ಕೊಂಡು ಹಿಂಗ್ ಮಾಡ್ಬೋದು. ಜಸ್ಟ್ ಕಾಲ್ ವಾಕಲ್ಲಿ, ಈ ವಾಕಿಂಗ್ ಎಲ್ಲ ಮಾಡ್ತಾರಲ್ಲ ಅದೇ ತರ. ಇದು ಅಷ್ಟೇ, ಇದು ಹೆಂಗಂತ ಗೊತ್ತಿಲ್ಲ ನಮಗೂ. ಲೇಟೆಸ್ಟ್ ಆಗಿ ಎಲ್ಲ ಬೇರೆ ಬೇರೆ ತರದ್ರಲ್ಲಿ ಇದೆ. ಇದು ತಿರ್ಗ್ಸದೆ ಅಂತ ಮಾರ್ರೆ, ಹೆಂಗೆ ತಿರ್ಗ್ಸದೇನ, ಕೈ ಎಲ್ಲ ಫ್ರೀ ಆಗ್ಲಿ ಅಂತನ. ಇದು ನೋಡಿ, ಇದು ಸೈಕಲಲ್ಲಿ ನಾವು ಏನು ತುಳಿತೀವಿ ಅದರಲ್ಲೂ ಕೂಡ ಕಾಲಿಗೆ ಒಂದು ಎಫರ್ಟ್ ಆಗ್ಬೋದು. ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಇನ್ನಷ್ಟು ಜನರು ಬರ್ತಾರೆ, ಮಾಡ್ಬೋದು ಅರಣ್ಯಾಧಿಕಾರಿಗಳು. ಇದೇ ತರದೊಂದು 2-3 ಇದಾವೆ. ಬನ್ನಿ, ಇದೇ ಭಾಗದಲ್ಲಿ ಮೇಲ್ಭಾಗದಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಈ ನನ್ನ ಮೇಲ್ಭಾಗದಲ್ಲಿ ಏನು ಕಾಣುತ್ತೆ ಅದು ವನದುರ್ಗಿ ಅಂತ ಹೇಳಿ, ಅದನ್ನು ನಾನು ವಿಡಿಯೋ ಮುಖಾಂತರ ತೋರಿಸ್ತೀನಿ. ವನದುರ್ಗಿ ಅಂತ ಹೇಳಿದ್ರೆ ಈ ನೆಲ್ಲಿಕೆರೆ ಗ್ರಾಮದಲ್ಲಿ, ಅಂದ್ರೆ ದುಗ್ಗಪ್ಪನ ಕಟ್ಟೆ ಕೆಳಭಾಗದಲ್ಲಿ ಸಿಗುವಂತದೇ ವನದುರ್ಗಿ. ಬಟ್ ಪವರ್ಫುಲ್ ಅದು ದೇವಿ. ಬಟ್ ಪ್ರತಿ ಶುಕ್ರವಾರ ಮಂಗಳವಾರ ಎಲ್ಲ ಪೂಜೆ ಆಗ್ತಾ ಇರ್ತದೆ. ನೀವು ಒಂದ್ಸಲ ಭೇಟಿ ಕೊಡಿ. ಈ ಭಾಗಕ್ಕೆ ಬಂದಾಗ ನೆಲ್ಲಿಕೆರೆ ದುಗ್ಗಪ್ಪನ ಕಟ್ಟೆಗೆ ಭೇಟಿ ಕೊಟ್ಟಾಗ ಆ ಒಂದು ದೇವರ ದರ್ಶನ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮೇಲ್ಗಡೆ ವ್ಯೂ ಪಾಯಿಂಟ್ಗೆ ಹೋಗೋಣ ಬನ್ನಿ. ಈಗ ನಾನು ಏನು ದುಗ್ಗಪ್ಪನ ಕಟ್ಟೆಯ ಕೆಳಭಾಗದಲ್ಲಿ ವನದುರ್ಗಿಯ ದೇವಸ್ಥಾನ ಮತ್ತೆ ಅದ್ರ ಪಕ್ಕದಲ್ಲಿ ಹೊನ್ನೆಕಾಡಿಂದ ಬರುವಂತ ನೀರು, ಅದು ನೀರಿನ ಟ್ಯಾಂಕಿ ಕೂಡ ಮಾಡ್ಕೊಂಡಿದ್ದಾರೆ. ಅದು ಟ್ಯಾಂಕ್ ಯಾವ ತರ ಇದೆ ಅಂತ ನೋಡಿ. ನೀರು ಬಂದಿದ್ದು ಇಲ್ಲೆಲ್ಲ ಫಿಲ್ಟರ್ ಆಗಿ ನೋಡಿ, ಮೇಲ್ಭಾಗದಲ್ಲಿ ನೀರು ಬಂದಿದ್ದು ಫಿಲ್ಟರ್ ಆಗಿ ಮತ್ತೆ ನೋಡಿ ಇದಕ್ಕೆ ಬರುತ್ತೆ. ಇದರಿಂದ ಇಲ್ಲಿಂದ ಕೆಳಗಡೆ ನೀರು ಹೋಗುತ್ತೆ, ಇದರಿಂದ ಡಿಸ್ಪ್ಯಾಚ್ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿಯಲ್ಲಿ ತಡೆಗೋಡೆಗಳು ಕೂಡ, ತಡೆಗೋಡೆ ಇದ್ರೂ ಅದಕ್ಕೆ ಸೂಕ್ತವಾಗಿ ಒಂದು ಗೇಟ್ ಕೂಡ ನಿರ್ಮಾಣ ಮಾಡಿಲ್ಲ. ಯಾಕಂದ್ರೆ ಕಳೆದ ಒಂದು ವರ್ಷ ಕೂಡ ನಾನು ವರದಿ ಮಾಡುವ ಹೊತ್ತಿಗೆ ಮಾಹಿತಿಯನ್ನು ಕೂಡ ನೀಡಿದ್ದೆ ಗ್ರಾಮ ಪಂಚಾಯತಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೂ. ಅದಕ್ಕೆ ಯಾವುದೇ ರೀತಿ ಇಲ್ಲಿ ಯಾರಾದ್ರೂ ಮಕ್ಕಳು ಬಂದ್ರು ಮತ್ತೆ ದನ ಕರು ನಾಯಿಗಳು ಬಂದ್ರು ಈ ಬಾವಿಗೆ ಬಿದ್ದರೆ ಅದೇ ನೀರು ಜನರು ಕೂಡ ಕುಡಿಯುವಂತ ಪರಿಸ್ಥಿತಿ ಇದೆ. ಇದು ಯಾಕೆ ಇಷ್ಟು ಬೇಜವಾಬ್ದಾರಿತನ ತೋರಿಸ್ತಾ ಇದಾರೆ ಅಂತ ಗೊತ್ತಿಲ್ಲ. ಇದ್ರದ್ದು ಮೇಂಟೆನೆನ್ಸ್ಗೆ ಅಂತ ಲಕ್ಷಾಂತರ ಹಣಗಳು ಬರ್ತಾ ಇದ್ದಾವೆ. ಬಟ್ ಇದಕ್ಕೆ ಸೂಕ್ತವಾದ ಒಂದು ಗೇಟ್ಗಳು ಕೂಡ ನಿರ್ಮಾಣ ಮಾಡ್ಕೊಂಡಿಲ್ಲ. ಇದಕ್ಕೆ ಆದಷ್ಟು ಬೇಗ ಅವರು ಗೇಟ್ಗಳನ್ನು ಕೂಡ ನಿರ್ಮಾಣ ಮಾಡಬೇಕು. ಬನ್ನಿ, ಇದೇ ತರ ನಾವು ಮೇಲ್ಭಾಗಕ್ಕೆ ಹೋಗೋಣ. ತೊಗೊಳಕ್ಕೆ ಬೇಕಾದ್ರೆ ಇಲ್ಲಿನ ಒಂದು ವ್ಯವಸ್ಥೆ ಕೂಡ ಮೊದಲೇ ಮಾಡಿದ್ದಾರೆ ನೋಡಿ, ಅಲ್ಲಿ ನೋಡ್ಬೋದು. ಕಸದ್ದು ತೊಟ್ಟಿ ಕೂಡ ಇದೆ, ಮತ್ತೆ ಪಕ್ಕದಲ್ಲಿ ಒಂದು ವಿಶ್ರಾಂತಿ ತಗೊಳಕ್ಕೆ ಚೇರ್ ಕೂಡ ಮಾಡ್ಕೊಂಡಿದ್ದಾರೆ. ಇದೊಂದು 100 ಮೀಟ್ರಿಗೂ ಒಂದು ವಿಶ್ರಾಂತಿ ಪಡೆಯುವಂತ ಒಂದು ವ್ಯವಸ್ಥೆ ಕೂಡ ಇದೆ ನೋಡಿ. ಇದೇ ವ್ಯೂ ಪಾಯಿಂಟ್. ಇಲ್ಲೂ ಕೂಡ ವಿಶ್ರಾಂತಿ ತಗೊಳ್ಳಕ್ಕೆ ಎಲ್ಲ ವ್ಯವಸ್ಥೆ ಕೂಡ ಇದೆ ನೋಡಿ. ಇಲ್ಲಿ ಎಡಭಾಗದಲ್ಲಿ ಮತ್ತೆ ಬಲಭಾಗದಲ್ಲಿ ಕೂಡ ಇದೆ. ಇದೇ ವ್ಯೂ ಪಾಯಿಂಟ್. ಇನ್ನು ಇಲ್ಲಿನ ಸ್ವಲ್ಪ ಮರಗಳೆಲ್ಲ ತೆಗೆದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ.
ನೋಡಿ ಯಾವ ಥರ ಇದೆ, ಕೂರ್ಲಿಕ್ಕೆಲ್ಲ ವ್ಯವಸ್ಥೆ ಇದೆ. ಕೆಳಭಾಗದಲ್ಲಷ್ಟೇ, ಮೇಲ್ಭಾಗಕ್ಕೆ ಇನ್ನು ಹೋಗೋಣ. ಇದೆಲ್ಲ ಸ್ವಲ್ಪ MLA ಮೇಡಮ್ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ಲಿ ಡನ್ ಅಂಡ್ ಡಸ್ಟೆಡ್ ಇಯರ್. ನಥಿಂಗ್ ಮೋರ್ ಆರ್ ನೋ ನೀಡ್ ಟು ಡೆವಲಪ್ ದಿಸ್. ಓನ್ಲಿ ಥಿಂಗ್ ಈಸ್ ಒಂದು ಸ್ವಲ್ಪ ಹಿಯರ್ ಅಂಡ್ ದೇರ್ ಅಷ್ಟೇ. ಇಲ್ಲಿ ನೋಡಿ ಸ್ವಲ್ಪ ಮರಳು ಹಾಕ್ಬಿಟ್ರೆ ಆಯ್ತು. ಆಮೇಲೆ ಎಲ್ಲ ಗೇಮ್ಸ್ಗಳು ಇದೆ. ಬ್ಯಾಕ್ ಡ್ರಾಪ್ ಅಲ್ಲಿ ವ್ಯೂ ಇದೆ, ಹಾಲ್ ಇದೆ. ಈ ಕಡೆ ಕೂಡ ಸ್ಮಾಲ್ ಚಿಲ್ಡ್ರನ್ ಪಾರ್ಕ್ ತರ ಇದೆ. ಇಲ್ಲಿಂದ ಜಸ್ಟ್ ಮೇಲ್ಗಡೆ ಕಳಿಸೋದು ಮೇನ್ ಹೊನ್ನೆಕಾಡದು ವಾಟರ್ ಪ್ರಾಜೆಕ್ಟ್ ಇದೆ. ಸಮ್ ಕಲರ್ ಲೈಟ್ಸ್ ತರ ಏನಾದ್ರು ನಾವಲ್ಲಿ ಪ್ಲೇಸ್ ಮಾಡಬಹುದು. ಪಕ್ಕದಲ್ಲಿ ಒಂದು ತುಂಬಾ ಪಾಪ್ಯುಲರ್ ವನದುರ್ಗಿ ದೇವಸ್ಥಾನ ಅಂತುಂಟು. ಸದ್ಯ ಅದನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಒಂದು 2.5 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಸ್ಥಳೀಯರೇ ಮಾಡ್ತಾ ಇದ್ದಾರೆ. ಇಲ್ಲಿಂದ 400 ಮೀಟರ್ಸ್ ದೂರದಲ್ಲೇ ವ್ಯೂ ಪಾಯಿಂಟ್ ಬರುತ್ತೆ ಎಂಡ್ ಪಾಯಿಂಟ್ ಅಲ್ಲಿ. ಸೊ ಜಾಸ್ತಿ ಏನು ಕೆಲಸ ಇಲ್ಲ ಇದರಲ್ಲಿ, ಬೇಸಿಕ್ ಹಿಯರ್ ಅಂಡ್ ದೇರ್. ಒಂದು ಸಲ ನೀವು ಇಲ್ಲಿ ಬಂದು ನಾಡ್ದು ಕಳಸ ಬಂದಾಗ ಇದನ್ನ ನೋಡ್ಕೊಂಡ್ಬಿಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ದುಗ್ಗಪ್ಪನಕಟ್ಟೆಯಲ್ಲಿದ್ದೀವಿ. ಸೊ ಕಳಸದಲ್ಲಿ ಅತ್ಯಂತ ಹೆಚ್ಚು ಪ್ರಾಮುಖ್ಯತೆ ಪಡೆದಿರುವಂತಹ ಜಾಗ, ಜೊತೆಗೆ ಐಕಾನಿಕಲಿ ನಂಬರ್ 1 ಟೂರಿಸಂ ಪ್ಲೇಸ್ ಒಂದೊಂದು ಕಾಲದಲ್ಲಿ ಇದ್ದು ದುಗ್ಗಪ್ಪನಕಟ್ಟೆನೆ. ಕಾರಣಾಂತರಗಳಿಂದ ಇವತ್ತು ಸ್ವಲ್ಪ ಇಲ್ಲಿ ಜನ ಬರೋದು ಕಡಿಮೆ ಆಗಿತ್ತು. ಕಾರಣ ಏನು ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈ ಕಾರ್ನರ್ ಅಲ್ಲಿ ನೋಡಿದ್ರೆ ಮಲ್ಲೇಶನ್ ಗುಡ್ಡ, ಅದ್ರ ಪಕ್ಕದಲ್ಲೇ ರಾಣಿಜರಿ ಬರುತ್ತೆ. ಸ್ಟ್ರೆಚ್ ಅಲ್ಲಿ ಬಲ್ಲಾಳರಾಯನ ದುರ್ಗ ಇರ್ಬೋದು, ಮೈದಾಡಿ ಇರ್ಬೋದು, ಅದು ಕಾಣುತ್ತೆ ಇಲ್ಲಿಗೆ. ಆಮೇಲೆ ದೇವರಗುಡ್ಡ, ನೇತ್ರಾವತಿ ಪೀಕ್, ಕುದುರೆಮುಖ ವರ್ಲ್ಡ್ ಸೆಕೆಂಡ್, ಕರ್ನಾಟಕ ಸೆಕೆಂಡ್ ಟಾಲೆಸ್ಟ್ ಪ್ಲೇಸ್ ಅದು ಆಕ್ಚುಲಿ. ಸೂಜಿಗುಡ್ಡ ಕಾಣುತ್ತೆ. ಇಲ್ಲಿಂದ ಇದ್ರೆ ಪಾಂಡವರಪುರಿಗೆಯಿಂದ ಪಕ್ಕದಲ್ಲೇನೆ ಆ ಕಡೆ ಮಾರ್ಗಲ್ ಗುಡ್ಡ ಸ್ವಲ್ಪ ಕಾಣ್ತಾ ಇದೆ. ಇದು ಕ್ಯಾತನ್ಮಕ್ಕಿ, ಟೂರಿಸ್ಟ್ ವರ್ಲ್ಡ್ ಅಲ್ಲಿ ತುಂಬಾ ಫೇಮಸ್ ಇರುವಂತಹ ಕ್ಯಾತನ್ಮಕ್ಕಿ, ಅದು ಕೂಡ ಇದೆ. ಆಮೇಲೆ ಮೇರ್ತಿಗುಡ್ಡ, ಕರ್ನಾಟಕದ 5th ಟಾಲೆಸ್ಟ್ ಗುಡ್ಡ ಅದು ಮೇರ್ತಿಗುಡ್ಡ. ಈ ಕಡೆ ಆನೆಗುಡ್ಡ ಕಾಣಿಸುತ್ತೆ. ಆಮೇಲೆ ಈ ಎಂಟೈರ್ 3/4 ಆಫ್ ದ ಪ್ಲೇಸ್ ವಿಸಿನಿಟಿ ಇಲ್ಲಿ ಕಾಣಿಸ್ತಾ ಇರೋದು ಭದ್ರಾ, ರಿವರ್ ಭದ್ರಾ. ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಾಣುತ್ತೆ, ಇಲ್ಲಿ ಸ್ವಲ್ಪ ಕಾಡು ಕೂಡಿದೆ, ಕಾಣಿಸ್ತಾ ಇಲ್ಲ ಅದು. ಆಮೇಲೆ ಪ್ಯಾನೋರಾಮಿಕ್ ವ್ಯೂ ಕಳಸ ಟೌನ್ ಇಂದ ಕಾಣಿಸೋದು ಇದೇ ಜಾಗದಲ್ಲಿ. ಸೊ ತುಂಬಾ ಫೇಮಸ್ ಇರುವಂತದ್ದು ಕಳಸದ ಯಾವ್ದಾದ್ರು ಒಂದು ವ್ಯೂ ಅಂತಿದ್ರೆ ಕಾಣೋದು ಇದೊಂದೇ ಜಾಗದಲ್ಲಿ. ಸೊ ನಮ್ಮ ತಾಲೂಕಲ್ಲಿ ಇರುವಂತಹ ಬೆಟ್ಟ ಗುಡ್ಡಗಳಲ್ಲಿ ಬೇರೆ ಯಾವ ಗುಡ್ಡಗಳಿಗೂ ಇಷ್ಟು ವ್ಯೂ, ಎಲ್ಲಾ ಗುಡ್ಡಗಳದ್ದು ವ್ಯೂ ಕಾಣುವಂಥದ್ದು ಇಂಪಾಸಿಬಲ್, ಸಿಗಲ್ಲ. ಇದೊಂಥರ ಟ್ರೈಲರ್ ಪ್ಲೇಸ್ ಇದ್ದ ಹಾಗೆ. ಹಾಗಾಗಿ ಈ ಪ್ಲೇಸ್ ಅನ್ನ ಡೆವಲಪ್ ಮಾಡೋದು ತುಂಬಾ ಈಸಿ ಇದೆ. ಒಂದು 400 ಮೀಟರ್ ರೋಡ್ ಇದೆ ಅಷ್ಟೇ, ಮೈನ್ ರೋಡ್ ಇಂದ ತಗೊಂಡ್ಬಂದು ಒಂದು ಇಂಟರ್ಲಾಕ್ ತರ ಒಂದು ಪಾತ್ವೇ ತರ ಮಾಡಿಕೊಂಡು, ಆಲ್ರೆಡಿ ಇಲ್ಲಿ ಹಿಂದಿನ ಟಿಫರ್ಡ್ ಲೋಬೋ ಅಂತ ಹೇಳ್ಬಿಟ್ಟು ರೇಂಜರ್ ಸಾಹೇಬರು ಇದ್ರು. 2008-2009 ಅಲ್ಲಿ ಅವರು ಇದನ್ನ ಡೆವಲಪ್ ಮಾಡಿದ್ರು. ಪಾಪ ಸರ್ಕಾರಿ ಅಧಿಕಾರಿ ಆಗಿದ್ರು ಕೂಡ ಅವರು ನಿಸ್ವಾರ್ಥವಾಗಿ ಒಂದು ಕೆಲಸ ಮಾಡಿ ಇಲ್ಲಿ ಇದನ್ನ ಡೆವಲಪ್ ಮಾಡಿದ್ರು. ಸೊ ಆ ರೀತಿ ಈಗಲೂ ಕೂಡ ಟೀಮ್ನವರು ಆ ತರ ವಿಲೇಜ್ ಕಮಿಟಿ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಕೂಡ ಪ್ಯಾಷನ್ ಇದೆ, ಇಂಟ್ರೆಸ್ಟ್ ಇದೆ. ನಾವು ಅದನ್ನ ಗಮನಿಸಿದೀವಿ. ಟೂರಿಸಂ ಫ್ಯಾಟರ್ನಿಟಿಂದ ನಾವು ಬಂದಿದ್ದೀವಿ ಇದನ್ನ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತೇಳಿ ಸ್ವಲ್ಪ ಕೆಲಸ ಮಾಡಿದ್ರೆ ಆಯ್ತು. ಇಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೆ ಇದು ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗುತ್ತೆ. ಮಳೆಗಾಲದಲ್ಲಿ ಕೆಲವು ಪ್ಲೇಸಸ್ಗಳು ಕ್ಲೋಸ್ ಮಾಡಿದಾಗ ದಿಸ್ ವಿಲ್ ಹೆಲ್ಪ್ ಇಮ್ಮೆನ್ಸ್ಲಿ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯ ಸೇಫ್ಟಿ ಇದೆ, ಜಾಗದಲ್ಲಿ ಸೇಫ್ಟಿ ಇದೆ. ಸಾಯಂಕಾಲ ನಡ್ಕೊಂಡ್ ಬರೋರಿಗೂ ಕೂಡ ಈಸಿ ಪಾತ್ವೇ ಇದೆ. ಇಲ್ಲಿ ಒಂದು ಒಳ್ಳೆ ಜಾಗ, ಕಳಸ ಪೇಟೆ ಮಧ್ಯದಲ್ಲಿದೆ. ನಾವೆಲ್ಲೆಲ್ಲೋ ಹೋಗ್ತೀವಿ, ಗೋವಾ ಇರ್ಬೋದು, ಸಕಲೇಶಪುರ ಇರ್ಬೋದು, ಅಥವಾ ಮಾಂದಾಲ್ಪಟ್ಟಿ, ಮಡಿಕೇರಿ, ಅದೆಲ್ಲ ಜಾಗದ ಹೇಗೆ ಲೊಕೇಶನ್ ಉಂಟು ಅದೇ ರೀತಿ ಈ ಜಾಗದಲ್ಲೂ ಕೂಡ ಇನ್ನೂ ಆಸಮ್ ಲೊಕೇಶನ್, ಈಸಿಲಿ ಆಕ್ಸೆಸಿಬಲ್ ಡಿಸ್ಟೆನ್ಸ್ ಅಲ್ಲಿದೆ. ಯುರೋಪಿಯನ್ ಒಂದೇ ಪಾಯಿಂಟ್ ಅಲ್ಲಿ ಸನ್ರೈಸ್ ಸನ್ಸೆಟ್ ಸಿಗುವಂತ ಪಾಯಿಂಟ್ ಅಂದ್ರೆ ಕಳಸಲ್ಲಿ ದುಗ್ಗಪ್ಪನಕಟ್ಟೆನೆ 15 ವರ್ಷದಿಂದ ರೆಡಿಯಾಗಿ ಅದು ಇವತ್ತವರೆಗೂ ಕುಂತಾನೆ ಇದೆ. ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಬಂದಾಗ ಇಂಪ್ರೂವ್ಮೆಂಟ್ ಆಗಿ ಟೂರಿಸಮ್ಗೂ ಇಂಪ್ರೂವ್ಮೆಂಟ್ ಆಗುತ್ತೆ, ಕಳಸಪೇಟೆಗೂ ಇಂಪ್ರೂವ್ಮೆಂಟ್ ಆಗುತ್ತೆ. ಜನಗಳು ಹೋಗಿ ಬೇರೆ ಕಡೆ ಇಲ್ಲದೆಲ್ಲ ಸ್ಟಾಪ್ ಆಗುತ್ತೆ, ಇಲ್ಲೇ ಸುತ್ತ ಬರ್ತಿರ್ತಾರೆ ಎಲ್ಲರಿಗೂ. ಟೂರಿಸಂ ಜೊತೆಗೆ ಸ್ಥಳೀಯರಿಗೂ ಕೂಡ ಸಂಜೆ ಒಂದು 6 ಗಂಟೆ 7 ಗಂಟೆ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದು ಆಡ್ಲಿಕ್ಕೆ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆಗಳಿದೆ. ಹಾಗೆ ಒಂದು ರಿಲ್ಯಾಕ್ಸೇಷನ್ಗೆ ಲೋಕಲ್ ಅವರಿಗೆ ಬಂದಕ್ಕೂ ಒಂದು ಉತ್ತಮವಾದ ಒಂದು ಜಾಗ ಅಂತ ನಾನು
ವೀಕ್ಷಕರೇ, ನಾನು ಇವತ್ತು ದುಗ್ಗಪ್ಪನ ಕಟ್ಟೆಯ ಮೇಲ್ಗಡೆ ಭಾಗದಲ್ಲಿ ಕಾಣುವಂತ ಒಳ್ಳೆ ವ್ಯೂ ಪಾಯಿಂಟ್ಗೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಈಗ ನಾನು ನನ್ನ ಕ್ಯಾಮರಾದಲ್ಲಿ ನಿಮಗೆ ತೋರಿಸುವಂತ ಒಂದು ದೃಶ್ಯ ಅಂತ ಹೇಳಿದ್ರೆ ಇದೇ ವ್ಯೂ ಪಾಯಿಂಟ್. ನೀವೇನ್ ನೋಡ್ತಾ ಇದ್ದೀರಿ ಇದು ವ್ಯೂ ಪಾಯಿಂಟ್. ಇನ್ನು ಮೇಲ್ಭಾಗಕ್ಕೆ ಹೋಗೋಣ ಬನ್ನಿ. ನಿಮ್ಗೆ ಅಲ್ಲಿ ಒಳ್ಳೆ ವಿಡಿಯೋವನ್ನು ಕೂಡ ನಿಮಗೆ ತೋರಿಸ್ತೀನಿ. ನಮ್ಮ ಕಳಸಾ ಭಾಗದ ಏನು ಸಿಟಿ ಕಾಣುತ್ತೆ, ಮತ್ತೆ ಸುತ್ತ ಗುಡ್ಡಗಳು, ಕೃಷಿಕರು ಏನು ಕೃಷಿಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸಬಹುದು. ಇದರಲ್ಲಿ ಒಳ್ಳೆಯ ಒಂದು ವೆದರು. ಆದ್ರೆ ಇಲ್ಲಿ ಸುತ್ತಮುತ್ತ ಸ್ವಲ್ಪ ಕಾಡು ಬೆಳೆದಿದೆ. ಅದನ್ನು ಕೂಡ ನಮ್ಮ ಅರಣ್ಯಾಧಿಕಾರಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಈ ಹೊಸದಾಗಿ ಬಂದ ಅಧಿಕಾರಿಗಳು ಕೂಡ ತುಂಬಾ ಒತ್ತು ಕೊಡ್ತಾ ಇದ್ದಾರೆ ಇದಕ್ಕೆ. ಮತ್ತೆ ಇದನ್ನ ಒಂದು ಸಮಿತಿ, ಅರಣ್ಯ ಸಮಿತಿಯ ಒಂದು ಏನು ಕಮಿಟಿ ಇದೆ, ಅವರು ಕೂಡ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ನಾನು ನನ್ನ ಸುತ್ತ ಏನು ಕಾಣುತ್ತೆ ನೋಡಿ, ಈ ಭಾಗದಲ್ಲಿ ಆನೆಗುಡ್ಡ ಅಂತ ಕಾಣುತ್ತೆ. ಈ ಮರ ಅಡ್ಡ ಇದೆ ಸ್ವಲ್ಪ, ಅದನ್ನು ಈಗ ಸದ್ಯದಲ್ಲಿ ಕಡಿತಾರೆ ಮರ. ನನ್ನ ಎಡಭಾಗದಲ್ಲಿ ಕಾಣುವಂತ ಒಂದು ಆನೆಗುಡ್ಡ, ಮತ್ತೆ ಆ ಕಡೆ ಹೊರನಾಡು ಗುಡ್ಡ, ಕೇತನಮಕ್ಕಿ ಗುಡ್ಡ, ಅದು ಅದೇ ತರ ಬಂದಾಗ ಕಳಸಾ ವ್ಯೂ ಪಾಯಿಂಟ್, ಮತ್ತೆ ಕುದುರೆಮುಖ ಭಾಗದ ಗುಡ್ಡಗಳು ಏನ್ ಕಾಣುತ್ತೆ. ಅದೇ ರೀತಿ ನಮ್ಮ ಎಡಭಾಗದಲ್ಲಿ ಕಾಣುವಂತ ಕೊಟ್ಟಿಗೆಹಾರ ಅಂದ್ರೆ ಆ ಸೈಡ್ ಅಲ್ಲಿ ಬರುವಂತ ಒಂದು ತೋಟಗಳು, ಮತ್ತೆ ಏನು ಸಣ್ಣ ಸಣ್ಣ ಒಂದು ಕೃಷಿಗಳು ಏನು ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನೀವು ವೀಕ್ಷಣೆ ಮಾಡಕ್ಕೆ ಒಳ್ಳೆಯ ಒಂದು ಇದೊಂದು ಸ್ಥಳ. ಎಲ್ಲಾ ಕಡೆನೂ ಪ್ರವಾಸಿಗರು ಬರ್ತಾರೆ. ಬಟ್ ಈ ಒಂದು ದುಗ್ಗಪ್ಪನ ಕಟ್ಟೆ ಅಂದ್ರೆ ಕಳಸೇಶ್ವರ ಸ್ವಾಮಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಕಾಣುವಂತ ಒಂದು ದುಗ್ಗಪ್ಪನ ಕಟ್ಟೆ, ಈ ಭಾಗಕ್ಕೆ ಬಂದಾಗ ಒಂದು ಸುಂದರವಾದ ಒಂದು ವೆದರ್ ಕೂಡ ನಮಗೆ ಸಿಗುತ್ತೆ. ಬಟ್ ಎಲ್ಲರಿಗೂ ಅಷ್ಟೇ ತುಂಬಾ ಮೈಂಡ್ ಫ್ರೆಶ್ ಅಪ್ ಆಗುತ್ತೆ. ಹೊರಗಡೆ ಬಂದವರು ಎಲ್ಲೆಲ್ಲಿಗೋ ಯಾವ್ಯಾವುದೋ ಒಂದು ಗುಡ್ಡ ನೋಡಕ್ ಬರ್ತೀರಾ, ಬಟ್ ಈ ಭಾಗಕ್ಕೆ ಬಂದು ನಮ್ಮ ಕಳಸಾ ಸುತ್ತಮುತ್ತ ಊರಿನ ಒಂದು ಗುಡ್ಡಗಳನ್ನು, ಪರಿಸರ ಎಲ್ಲ ನೋಡ್ಬೋದು ಈ ಭಾಗದಲ್ಲಿ. ನಾನು ನಿಮಗೆ ಈಗ ಏನು ನಾನು ಇಲ್ಲಿ ನಿಂತಿದ್ದೀನಿ, ಇಲ್ಲಿ ಕೆಲ ಭಾಗದಲ್ಲಿ ಸ್ವಲ್ಪ ಏನು ಆ ಕಾಡ್ ತರ ಬೆಳೆದಿದೆ, ಅದನ್ನು ಕಡಿದ್ರೆ ಕಳಸಾ ಸಂಪೂರ್ಣವಾದ ನಿಮಗೆ ದೃಶ್ಯ ಕೂಡ ಕಾಣುತ್ತೆ. ನಾನು ಇದ್ರ ಹಿಂದೆ ಡ್ರೋನ್ ಶೂಟ್ ಕೂಡ ಈ ವಿಡಿಯೋದಲ್ಲೂ ಕೂಡ ಇದೆ, ಅದನ್ನು ನಿಮಗೆ ನಾನು ತೋರಿಸ್ತೀನಿ. ಈಗ ಪ್ರತಿಯೊಂದೂ ಅಷ್ಟೇ, ಏನು ನಿಮಗೆ ಮೇಲ್ಗಡೆಯಿಂದ ಕಾಣುವಂತ ಒಂದು ಡ್ರೋನ್ ಶೂಟ್ ಕಾಣುತ್ತೆ ನೋಡಿ, ಅದು ಕಳಸಾ ಸುತ್ತಮುತ್ತ ಗುಡ್ಡಗಳು ಮತ್ತೆ ಕಳಸಾ ಟೌನ್ ಹೆಂಗ್ ಕಾಣುತ್ತೆ. ಅದೇ ರೀತಿ ಹೊರನಾಡು ಭಾಗಕ್ಕೆ ಬಂದಾಗ ಅಲ್ಲೂ ಕೂಡ, ಮತ್ತೆ ಡಿಗ್ರಿ ಕಾಲೇಜ್, ಪ್ರತಿಯೊಂದು ಗುಡ್ಡ ಕೂಡ ಕಾಣುತ್ತೆ. ಭದ್ರಾ ನದಿ, ತೂಗು ಸೇತುವೆ, ಅದೆಲ್ಲ ಕಾಣುತ್ತೆ ಇಲ್ಲಿ. ಮತ್ತೆ ಇಲ್ಲಿ ಪುಟ್ಟ ಪುಟ್ಟ ಒಂದು ಗ್ರಾಮಗಳು ಏನಿದಾವೆ ಅದನ್ನು ಕೂಡ ನೋಡ್ಬೋದು. ಎಲ್ಲರೂ ಅಷ್ಟೇ ವೀಕ್ಷಣೆಗೆ ಅಂತ ಬರುವ ಪ್ರವಾಸಿಗರು, ಮತ್ತೆ ಕ್ಷೇತ್ರಕ್ಕೆ ಬರುವ ಪ್ರವಾಸಿಗರು ಕೂಡ ಈ ದುಗ್ಗಪ್ಪನ ಕಟ್ಟೆ ಏನಿದೆ ಆ ಭಾಗಕ್ಕೆ ಒಂದ್ಸಲ ಭೇಟಿ ಕೊಡಿ. ನಮ್ಮ ವಿಡಿಯೋದಲ್ಲೂ ಕೂಡ ಸಂಪೂರ್ಣ ಚಿತ್ರ ಕೂಡ ಎಲ್ಲ ಇದೆ, ಡ್ರೋನ್ ಶೂಟ್ ಮಾಡಿರೋದೆಲ್ಲ. ಅದೇ ರೀತಿ ಈ ಭಾಗಕ್ಕೆ ಬಂದಾಗ ಪ್ರವಾಸಿಗರು ಅಷ್ಟೇ, ಇಲ್ಲಿನ ಸುತ್ತಮುತ್ತ ಗ್ರಾಮದ ಜನರು ಕೂಡ ಬಂದಾಗ ಸ್ವಚ್ಛತೆಯನ್ನು ಕಾಪಾಡಿ. ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತೆ ಪ್ರತಿಯೊಂದು ಏನೇ ಒಂದು ಇಲ್ಲಿ ಅಲ್ಲಲ್ಲಿ ಬಿಸಾಡಕ್ಕಿಂತ ಅದಕ್ಕೆ ಅಂತಾನೆ ಒಂದು ವ್ಯವಸ್ಥೆ ಕೂಡ ಅರಣ್ಯ ಇಲಾಖೆ ಮಾಡಿದ್ದಾರೆ. ಅದನ್ನು ಕೂಡ ಬಾಟಲ್ಗಳಲ್ಲಿ ಪ್ಲಾಸ್ಟಿಕ್ ಆಗಲಿ ಪ್ರತಿಯೊಂದು ವಸ್ತುಗಳನ್ನು ಕೂಡ ಅಂತ ಒಂದು ಡಸ್ಟ್ಬಿನ್ ಏನು ಇಟ್ಟಿದ್ದಾರೆ ಅದಕ್ಕೆ ಹಾಕ್ಬೇಕು. ಸ್ವಚ್ಛತೆಯನ್ನು ಕಾಪಾಡಿದ್ರೆ ಇನ್ನಷ್ಟು ನಮ್ಮ ಈ ಪರಿಸರ ಉಳಿತದೆ ಅಂತ ಹೇಳ್ಬೋದು. ಕ್ಯಾಮರಾಮನ್ ಭರತ್, ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸಾ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.